ಹೋಲಾ ಫ್ರಮ್ ಸೆಮೆನ್ಯಾಕ್. ನಾವು ಉಬ್ಬದಿಂದ ಸೆಮೆನ್ಯಾಕಿಗೆ ಬಂದು ಇವಾಗ ಚೆಕ್ ಇನ್ ಆಗಿ ರೆಡಿ ಆಗಿ ವಿ ಆರ್ ಗೋಯಿಂಗ್ ಟು ಆಟ್ಲಸ್ ಮತ್ತು ಲಾಫ್ ಅವೆಲ್ಲ ಇದೆರಡರ ಮಧ್ಯದಲ್ಲಿ ಒಂದು ಜಾಗಕ್ಕೆ ಹೋಗೋಣ ಅಂತ. ರೂಮ್ ತೋರಿಸೋ ಕಂಡೀಷನಲ್ಲಿ ಇಲ್ಲ, ಯಾಕಂದರೆ ಸ್ವಲ್ಪ ಬಟ್ಟೆ ಎಲ್ಲ ತೆಗೆದು ಅಲ್ಲಿ ಇಲ್ಲಿ ಚಲ್ಲಪಿಲ್ಲಿ ಮಾಡಿದ್ದೀವಿ. ಸೊ ಬ್ಯಾಲ್ಕನಿ ತೋರಿಸ್ತೀವಿ. ಓನ್ಲಿ ಟುನೈಟ್ ವಿಲ್ ಬಿ ಸ್ಟೇಯಿಂಗ್ ಹಿಯರ್. ನಾಳೆ ನಾವು ಹೋಗ್ತಾ ಇದ್ದೀವಿ ಬ್ಯಾಕ್ ಟು ಉಲುವಾಟು ವೆ ವಿ ಸ್ಟಾರ್ಟೆಡ್ ಇನಿಷಿಯಲಿ, ಯಾಕಂದರೆ ಅಲ್ಲೂ ಸ್ವಲ್ಪ ಪ್ಲೇಸಸ್ ಬಿಟ್ಟಿದ್ವಿ, ಪ್ಲಸ್ ಸ್ವಲ್ಪ ಪಾರ್ಟಿ ಮಾಡೋಕ್ಕೆ ಅಲ್ಲಿ, ಬಿಕಾಸ್ ವಿಲ್ ಬಿ ಇನ್ ಬಾಲಿ ಫಾರ್ 2 more days. ಆ 2 days ಕೂಡ ಫುಲ್ ಪಾರ್ಟಿ ಮಾಡಿ ಚಿಲ್ ಮಾಡಿ, ಇನ್ ಕೇಸ್ ಏನಾದರೂ ಸ್ವಲ್ಪ ಆ್ಯಕ್ಟಿವಿಟೀಸ್ ಬಿಟ್ಟಿದ್ರೆ ಅದು ಮಾಡೋಣ ಅಂತ ಅಷ್ಟೇ. ದಿಸ್ ಇಸ್ ದ ವ್ಯೂ ಫ್ರಮ್ ಅ ಬಾಲ್ಕನಿ. ಲುಕ್ಸ್ ಸೋ ಪ್ರಿಟಿ. ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಮತ್ತು ಅದು ಸುಪ್ಪಿ ಎಲ್ಲ ಎತ್ಕೊಂಡು ರೆಡಿ ಆಗ್ತಾ ಇದ್ದಾನೆ. ಇವಾಗ ಹೊರಡೋಣ. ಗ್ರ್ಯಾಬೆಲ್ಲ ಬುಕ್ ಮಾಡ್ಕೊಂಡು ಹೊರಟಿದ್ವಿ, ಬಟ್ ದೆನ್ ನಾವು ಫೋನ್ ಎತ್ಕೊಂಡು ಹೋಗಿದ್ವಾ ಇಲ್ಲ ಇಲ್ಲೇ ಬಿಟ್ಟಿದ್ವಾ ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಇವಾಗ ವಾಪಸ್ ರೂಮಿಗೆ ಬಂದಿದ್ದೀವಿ ನೋಡೋಕ್ಕೆ. ಏನಾದರೂ 3 ಫ್ರೆಂಡ್ಸ್ ಇದೆ. ಒಂದು ಸುಪ್ಪಿ ಒಂದು ಎತ್ತಾಕೊಂಡಿದ್ದ ಅದೆಲ್ಲ ನಾವಿಬ್ಬರು ತಮಾಷೆಗೊಬ್ರು ಜೊತೆ ಒಬ್ರು ಮಾತಾಡೋ ಟರ್ಮ್ಸ್. ಸೊ ನಾನು ಸುಮ್ಮನಾಗಿದ್ದೆ. ಆ್ಯಂಡ್ ಅಲ್ಲಿ ಕೆಳಗೆ ವೆಲ್ಕಮ್ ಡ್ರಿಂಕ್ ಕೊಟ್ಟರು, ಅದು ಕುಡಿತಾ ಇರಬೇಕಾದ್ರೆ ನಾನು ಅವನಿಗೆ ಹೇಳಿದೆ ನನ್ನ ಫೋನಲ್ಲಿ ಸೆಲ್ ಇದೆ, ಸೊ ಅದು ಕೊಟ್ಟಿರು ನನಗೆ. ಎಲ್ಲಿದೆ ನನ್ನ ಫೋನ್ ಅಂತ. ಫೋನ್ ರೂಮಲ್ಲಿ ಇದೆ ಥ್ಯಾಂಕ್ಫುಲಿ. ಆದರೆ ಇಲ್ಲಿ ಬಂದು ನೋಡಿದ್ರೆ ನಮ್ಮದು ರೂಮ್ ಡೋರ್ ಓಪನ್ ಆಗಿದೆ. ನಾವು ಆಲ್ರೆಡಿ ಲಾಕ್ ಮಾಡ್ಬಿಟ್ಟು ಹೋಗಿದ್ವಿ. ಯಾರು ನೋ ಹಾವ್ ನೋಡ್ಬೇಕು ಹೇಗೆ ಅಂತ. ಏನಾಯಿತು? ಓಕೆ ಒಡೆವರ್ ಅದೆಲ್ಲ ಆಯಿತು. ಇವಾಗ ನಾವು ಹೊರಟ್ವಿ. ಸುಪ್ರೀತ್ ಇನ್ನೊಂದು ಗ್ರ್ಯಾಬಲ್ಲಿ ಹೊರಟಿದ್ದಾನೆ, ನಾನು ಒಂದರಲ್ಲಿದ್ದೇನೆ. ಇವಾಗ ನಾವು ಒಂದು ಟಾಪಸ್ ಬಾರ್ಗೆ ಬಂದಿದ್ದೇವೆ, ಬಿಕಾಸ್ ಇಟ್ಸ್ ಸ್ಟಿಲ್ 9 o'clock. ಇಲ್ಲಿ ಆಟ್ಲಾಸ್ ಕ್ಲಬ್ ನೈಟ್ ಕ್ಲಬ್ 10ಗೆ ಓಪನ್ ಆಗೋದಂತೆ. ಅಂಟಿಲ್ ದೆನ್ ವಿ ಥಾಟ್ ಏನಾದರೂ ಸ್ವಲ್ಪ ಡ್ರಿಂಕ್ಸ್ ಮತ್ತು ಸ್ವಲ್ಪ ಊಟ ಎಲ್ಲ ಮಾಡ್ಕೊಳ್ತಾರೆ ಅಂತ ಒಂದು ಟಾಪಸ್ ಬಾರ್ ನಿಯರ್ ಬೈ ಅಲ್ಲಿಗೆ ಬಂದಿದ್ದೀವಿ. ಸ್ಯಾಂಗ್ರಿಯಾ ಬೆಸ್ಟ್ ಇದೆ, ಸೊ ಐ ಆರ್ಡರ್ಡ್ 1 more. ಯಾಕಂದರೆ ಈ ಥರ ಎಲ್ಲ ಕಡೆನೂ ಸಿಗಲ್ಲ. ಇಟ್ಸ್ ದ್ಯಾಟ್ ಟೇಸ್ಟಿ. ಫಸ್ಟ್ ಒನ್ ಯಾವುದಾದ್ರು ಅದಕ್ಕೆ ಬೇರೆ ತಗೊಳ್ತಾ ಇದ್ದ. ಹೇಳ್ತಿದ್ದಲ್ವ ಏನು, ಅವರು ಅಲ್ಲಿ ಬರ್ತ್ಡೇಗೆ ವಿಶ್ ಮಾಡಿ ಎಲ್ಲ ಡಿಸ್ಟ್ರಾಕ್ಟ್ ಆಗ್ತಾರೆ. ಅದು ಚೆನ್ನಾಗಿತ್ತಲ್ವಾ? ನಾವು ನಿನ್ನ ಕಾಕ್ಟೇಲ್ ಬಗ್ಗೆ ಹೇಳ್ತಿದ್ದೆ. ಏನು ಆರ್ಡರ್ ಮಾಡಿದೆ ಇವಾಗ? ಯಾವುದೋ ಬೇರೆ ತರಿಸ್ತೆ, ಯಾಕಂದ್ರೆ ತರಿಸಿದ್ದು ತುಂಬ ಬಿಟ್ಟರ್ ಮತ್ತು ಥ್ರೋಟಲ್ಲಿ ಇನ್ನೂ ಸ್ವಲ್ಪ ಬಿಟ್ಟರ್ ಆಗ್ತದೆ. ನನ್ನ ಸ್ವೀಟ್ ಇದೆ, ನನಗೆ ಸಾವರ್ ಕಾಕ್ಟೇಲ್ಸ್ ಅಷ್ಟು ಇಷ್ಟ ಆಗಲ್ಲ. ಸೊ ನಾನು ಯಾವಾಗಲೂ ಸ್ವೀಟೇ ಆಫ್ ಮಾಡ್ತೇನೆ. ಇವಾಗ ಫ್ರೆಂಡ್ಸಿಗೆ ಬಂದಿದ್ದೇವೆ. ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಮೀಟ್ ಮಾಡಿ ಪಾರ್ಟಿ ಮಾಡೋಣ ಅಂತ. ಆಟ್ಲಸಿಗೆ ಎಂಟರ್ ಆಗ್ತಾ ಇದ್ದೀವಿ. ಇಲ್ಲೂ ಪಾರ್ಟಿ ಮಾಡೋಣ.
ನಾವು ಏನೋ ಬರೀ 1 ನೈಟ್ಗೆ ಅಂತ ಇದು ಬುಕ್ ಮಾಡಿದ್ವಿ. ಅವ್ರು ನಮಗೆ ಒಂದು ರೂಮ್ ಕೊಟ್ಟಿದ್ದಾರೆ. ಅದರ ರೂಮ್ ಕಂಡೀಷನ್ ನೋಡಿ ಹೇಗಿದೆ. ನಮಗೆ ರಾತ್ರಿ ಗೊತ್ತೇ ಆಗಿಲ್ಲ, ಮಲ್ಕೊಂಡಿದ್ದೀವಿ. ಮಧ್ಯರಾತ್ರಿ ಎಚ್ಚರ ಆಗ್ತಾ ಇದೆ. ನೋಡಿ ಎಷ್ಟು ಹ್ಯೂಮಿಡಿಟಿ ತುಂಬ್ಕೊಂಡು ಫುಲ್ ರೂಮೇ ನೀರು ಹಾಕ್ಬಿಟ್ಟಿದೆ. ಮಧ್ಯರಾತ್ರಿ ಎಚ್ಚರ ಆಗ್ತಾ ಇದೆ. ಬೆಡ್ಡೆಲ್ಲ ಏನು ಇಷ್ಟೊಂದು ಬೆಟ್ಟಾಗಿದೆ ಅಂತ ನೋಡಿದ್ರೆ ಈ ಥರ. ಅದ್ರ ಮೇಲೆ ನಾವು ಬಂದು ಇನ್ನೂ ಒಳಗೆ ಬಂದಿದ್ದೇವೆ ಅಷ್ಟೇ. ಅವಾಗ್ಲೇ ಹೇಳ್ತಾ ಇದ್ದಾರೆ ನಮಗೆ ರಿವ್ಯೂ ಹಾಕಿ ನಮ್ಮ ಹೆಸರು ಹಾಕಿ ಅದು ಇದು ಅಂತ. ನಾವು ಹಾಕಿದ್ವಿ ಚೆನ್ನಾಗಿರುತ್ತೆ ಅಂತ. ನೋಡಿದ್ರೆ ಈ ಥರ ಇದೆ ರೂಮ್ ಕಂಡೀಷನ್. ಇವಾಗ ಹೇಗಿದ್ರು ನಾವು ಚೆಕ್ಔಟ್ ಮಾಡ್ತಾ ಇದ್ದೀವಿ. ಇವತ್ತು ಬೇಗನೆ ಎದ್ದಿದ್ದೀವಿ, ಬ್ರೇಕ್ಫಾಸ್ಟ್ ಮಾಡಿ ಚೆಕ್ಔಟ್ ಮಾಡಿ ಇಲ್ಲಿಂದ ಹೋದರೆ ಯಾರಿಗೂ ರೆಕಮೆಂಡ್ ಕೂಡ ಮಾಡಬಾರ್ದು. ಇದು ತುಂಬ ಅಂದರೆ ತುಂಬ ಕೆಟ್ಟದಾಗಿದೆ ಅಲ್ವಾ? ಇದು ರಮಾದಾ ಅಂಡ್ ಕೋ ಬೈ ವಿಂದಮ್. ನಾವು ಯೂಶುವಲಿ ವಿ ಡೋಂಟ್ ಬುಕ್ ಸಚ್ ಹೋಟೆಲ್ಸ್. ಆದರೆ ಜಸ್ಟ್ 1 ನೈಟ್ಗೆ ಅಂತ ಮಾಡಿದ್ದು it's worst. We ordered 1 egg benedict and 1 Florentine, correct. Thank you. ಸೊ ಈ ಥರ ಲೈಫ್ ಕೌಂಟರ್ಸ್ ಎಲ್ಲ ಇದೆ. ಬ್ರೇಕ್ಫಾಸ್ಟ್ ಚೆನ್ನಾಗಿ ಕೊಟ್ಟಿದ್ದಾರೆ. ಅಲ್ಲಿ ಲೈಫ್ ಕೌಂಟರ್ಸ್ ಎಲ್ಲ ಇದೆ, ತುಂಬ ಆಪ್ಷನ್ಸ್ ಇದೆ. ಮತ್ತು ಫ್ರೂಟ್ಸ್ ತಗೊಂಡು ಬಂದ. ಇದು ನಂದು ಎಗ್ ಫ್ಲೋರೆಂಟೀನ್, ಇವೊಂದು ಎಗ್ ಬೆನೆಡಿಕ್ಟ್ ಮಾಡಿಸ್ಕೊಂಡ. ಇದು ಇವ್ರದ್ದು ನಾಸಿ ಗೊರೆಂಗ್, ಮೀ ಗೊರೆಂಗ್ ಎಲ್ಲ ಇದೆ. ನನಗೆ ತುಂಬ ಇಷ್ಟ ಆಯ್ತು ಅದು. ಸೊ ಐ ವಿಲ್ ಗೋ ಆ್ಯಂಡ್ ಗೆಟ್ ಇಟ್. ತಿಂದಾದ್ಮೇಲೆ ಫೋಕ್ ಫ್ರೈ ಇದೆ. 5 minutes later. ನಾವೆಲ್ಲ ಇಲ್ಲಿ ಬುಫೆಲ್ಲ ನೋಡಿ ಊಟ ಅದು ಚೆನ್ನಾಗಿದೆ ಅಂದ್ಕೊಂಡ್ವಿ. ಈವನ್ ಲೈವ್ ಕೌಂಟರಿಂದ ತಂದಿದ್ದು. ಜಸ್ಟ್ ಆಪ್ಷನ್ಸ್ ಕೊಟ್ಟಿದ್ದಾರೆ ಅಷ್ಟೇ, ಏನು ಆ ಥರ ತಿನ್ನೋ ಥರ ಏನಿಲ್ಲ. ನಿಮ್ಗೇನು ಇಷ್ಟ ಆಯಿತು ಇದರಲ್ಲಿ? ನಂದು ರೈಸ್ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಇದೊಂದು ಸ್ಪಿನಿಚ್ ರೈಸ್ ಹಾಕ್ಕೊಂಡಿದ್ದೆ, ಅದೊಂದು ಸ್ವಲ್ಪ ಚೆನ್ನಾಗಿತ್ತು. ಇದರಲ್ಲಿ ಮೊಟ್ಟೆ ತಿಂದು ಬಿಟ್ಟಿದ್ದೀನಿ. ಆ ಬ್ರೆಡ್ ಚೆನ್ನಾಗಿದೆ. ಬಟ್ ಬ್ರೆಡ್ ಚೆನ್ನಾಗಿದೆ. ಅದು ದೇ ಬ್ರೆಡ್ ಐ ಲೈಕ್. ಸ್ವೀಟ್ ಆ್ಯಂಡ್ ಲೈಟ್, ಬಟ್ ನಂಗೆ ಅದು ಇಷ್ಟ ಆಯಿತು. ಇದ್ರದ್ದೆಲ್ಲ ಬ್ರೆಡ್ ಎಲ್ಲ ಕ್ವಾಲಿಟಿ ಚೆನ್ನಾಗೇ ಬರಸಾಯ. ಆ ಪುಡಿಂಗ್ ಚೆನ್ನಾಗಿದೆ. ಬಟ್ ಏನು ಬೆಳಗ್ಗೆ ಸ್ವೀಟ್ಸ್ ತಿನ್ನೋಕ್ಕಾಗುತ್ತಾ? ಅದಕ್ಕೆ ಫ್ರೂಟ್ಸ್ ತೊಗೊಂಡು ಬಂದು ತಿಂತಾ ಇದ್ದೀವಿ. ಇನ್ನೊಂದೇನೋ ಹೇಳ್ಬಿಟ್ಟು ಬಂದಿದ್ದಾನೆ, ಫ್ರೂಟ್ಸ್ ಸ್ಯಾಂಡ್ವಿಚ್ ಅಂತ. ಮತ್ತು ಇನ್ನೇನು ಹೇಳಿದೆಯಾ? ನೂಡಲ್ಸ್ ಹೇಳಿದ್ದಾನೆ. ಮೀ ಗೊರೆಂಗ್ ಅಂತ ಹೇಳ್ತಾರೆ. ಮೀ ಅಂದರೆ ಇವತ್ತು ಫ್ರೈಡ್ ನೂಡಲ್ಸ್. ಅದು ಬೇರೆ ಕಡೆ ಎಲ್ಲ ಕಡೆನೂ ಚೆನ್ನಾಗಿದೆ. ಐ ಡೋಂಟ್ ನೋ ಇಲ್ಲಿ ಹೇಗಿದೆ ಅಂತ ನೋಡೋಣ. ಇದು ಬಂತು ನೂಡಲ್ಸ್ ಮೀ ಗೊರೆಂಗ್. ಇದು ಇಲ್ಲಿರೋದ್ರಲ್ಲಿ ಬೆಟರ್ ಆಗಿದೆ. ಬಟ್ ಇದನ್ನ ಬೇರೆ ಕಡೆನೂ ತಿಂದಿದ್ದೀವಿ, ಈ ಥರ ಇಲ್ಲ ಅದು ಹೊರಗಡೆ. ಇಲ್ಲಿ ಚೆನ್ನಾಗಿಲ್ಲ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ರೂಮಿಗೆ ವಾಪಸ್ ಬಂದ್ವಿ. ಬೆಡ್ ಮೇಲೆ ಕೂತ್ಕೊಳ್ಳೋಕ್ಕೆ ಆಗ್ತಿಲ್ಲ, ಅಷ್ಟು ವೆಟ್ ಇದೆ. ಅದಕ್ಕೆ ಇಲ್ಲಿ ಕೂತ್ಕೊಂಡಿದ್ದೀನಿ ಸೋಫಾ ಮೇಲೆ, ಚಿಲ್ ಮಾಡ್ತಾ ಇದ್ದೀನಿ. ಸುಪ್ರೀತ್ ಅವ್ರ ಲ್ಯಾಪ್ಟಾಪ್ ಅದು ಇದು ಎಲ್ಲ ಪ್ಯಾಕಿಂಗ್ ಮಾಡ್ತಿದ್ದಾರೆ. ಅದಾಗಿದ್ದ ತಕ್ಷಣ ಇಲ್ಲಿಂದ ಹೊರಡದೆ. ನನಗೆ ಸ್ನಾನ ಮಾಡೋಕ್ಕೂ ಇಷ್ಟ ಆಗಿಲ್ಲ, ವಾಸನೆ, ಡ್ರೈನೇಜ್ ಸ್ಮೆಲ್ ಒಳಗಡೆ ಎಲ್ಲ. ಏನಾಯ್ತು ಸುಪ್ರೀತ್? ನನ್ನ ಬ್ಯಾಗಲ್ಲಿ ಜಾಗ ಇದೆಯಾ? ಹೇಳಪ್ಪ. ಬಿಡಪ್ಪ. ಒಂದ್ ಸ್ವಲ್ಪ ಇದೆಲ್ಲ ಒರ್ಸ್ಕೊಟ್ಬಿಟ್ಟು ಬಂದ್ಬಿಡು. ಏನಂದ್ರೆ ಸ್ಪೇಸ್ ಇಲ್ಲ ಬುಬಿಲಿ. ಎಲ್ಲ ಎತ್ತಿಡ್ತಾ ಇದ್ದಾನೆ. ಅವನ ಬ್ಯಾಗ್ ನೋಡಿ ಫುಲ್ ಆಗ್ಬಿಟ್ಟಿದೆ. ನನ್ನ ಬ್ಯಾಗು ಅಷ್ಟೇ ಆಯ್ತು. ನನ್ನ ಬ್ಯಾಗಲ್ಲಿ ಹೇಗೋ ದೊರಕ್ತೀನಿ. ಸುಪ್ಪಿ ಚಾರ್ಜರ್ಸ್ ಎಲ್ಲ ತಗೊಂಡಾಯ್ತು. ಇದು ಮುಟ್ಟಿದು ಒದ್ದೆ. ನಾನು ಸ್ನಾನ ಮಾಡಿಲ್ಲ ಅಂದ್ರೂ ಮಾಡಿದ ಥರನೇ ಕಾಣಿಸ್ತಿದ್ದೆ. ಯು ವಿಲ್ ನೆವರ್ ನೋ ನಾನು ಸ್ನಾನ ಮಾಡಿದ್ದೀನಾ ಇಲ್ವಾ ಅಂತ. ನಾನು ಯಾವಾಗಲೂ 2 ಸಲ ಎಲ್ಲ ಮಾಡ್ತಿರ್ತೀನಿ. ದ್ಯಾಟ್ ಇಸ್ ಸೆಕೆಂಡರಿ.
ಇವತ್ತು ನನಗೆ ನಾನೇ ಮಾಡಿಲ್ಲ ಅಂದರೆ ಈ ರೂಮ್ ಹೇಗಿರ್ಬೋದು ಅಂತ ಯೋಚನೆ ಮಾಡ್ಕೊಳ್ಳಿ, ಅಷ್ಟು ಕೆಟ್ಟದಾಗಿರುತ್ತೆ. ಆ್ಯಂಡ್ ಬೈ ದ ವೇ ಈ ಬ್ಯಾಗ್ನ ನಾನು ಇಲ್ಲೇ ತಗೊಂಡಿದ್ದು. ನಾನು ಆಲ್ಮೋಸ್ಟ್ ಇಲ್ಲಿ ಏನೇನು ಶಾಪ್ ಮಾಡಿದ್ದೀನಿ ಇಲ್ಲೇ ಹಾಕ್ಕೊಂಡಿದ್ದೀನಿ, ಸುಮಾರು ಹಾಕಿಲ್ಲ. I want to come here with girls like my sister, my friends and all, because this place is really good for a girls trip. Bandu cafe, party, shopping and all resorts, photos. ಉಳುವಾಟಕ್ಕೆ ರೀಚ್ ಆದ್ವಿ. ಇದು ನಮ್ಮ ಹೊಸ ಸ್ಟೇ ಪೈನ್ ಸೋಡ್ ನಾ ಸಾಯಿಲ್ಲ. ತುಂಬ ಪ್ರಿಟಿಯಾಗಿದೆ, ಗ್ರೀಸಿಗೆ ಬಂದಾಗ ಕಾಣಿಸ್ತದೆ. ಮತ್ತು ಎಲ್ಲಿದೆ ರಿಸೆಪ್ಷನಲ್ಲಿ ಎಲ್ಲಪ್ಪ ರಿಸೆಪ್ಷನ್ನು. ನೋಡಿ. Hi, where is the reception? That side? Okay, thank you. Hello. Hi. Can you please send somebody for the luggage? Yes, please. Because it's quite heavy. Yes. Thank you. My husband is there. He's with the luggage, so he needs help. Yeah. Thank you. Hello, good afternoon. Hi, good afternoon. How are you? Good, thank you. So maybe your recipe or your separation name, sorry? Nisha. Nation. We have your separation. Yeah, correct. And ಇವಾಗ ಬಾರಿ ಕರ್ಕೊಂಡು ಬಂದು ಚೆಕ್-ಇನ್ ಆಗ್ಬಿಡ್ತು. Sanjay, you want something? Yeah, thank you. How was your day? It's still good, sir. ಅವ್ರು ಹೇಳ್ತಾ ಇದ್ರು ಇದು ಟ್ರಾಪಿಕಲ್ ಜಾಗ. Oh yeah, First time in Bali, second time in Uluwatu. Oh, second time. Yeah. We came here last week. We liked it so much, so we came back. Come back. We cancelled our Gili trip for Uluwatu. Okay. We were planning to go to Gili Tea. We cancelled it and we came here. Oh. And then ನಾನು ಒಂದು ಕೋಲ್ಡ್ ಕಾಫಿ ಲಾಟೆ ಆರ್ಡರ್ ಮಾಡಿದೆ. ಇಲ್ಲೊಂದು ಕೂತ್ಕೊಂಡು ಇಲ್ಲೊಂದು ನಾವು ನಾಳೆ ಏನೋ ಆ್ಯಕ್ಟಿವಿಟಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇದನ್ನು ಚೆಕ್ ಮಾಡ್ತಾ ಇದ್ದಾನೆ ಅಲ್ವಾ? ಏನ್ ಮಾಡ್ತಿದ್ಯಾ? ಏನಿಲ್ಲ, ಹಾಗೆ ನಿನ್ನೇನೋ ಏನು ತಗೊಳ್ಳಿ? ಸ್ಯಾಂಗ್ರಿಯಾ ತಗೋ. ಕುಡಿದ್ಯಾ? ಲೈಮ್ ಸ್ಕ್ವಾಶ್. ಇಲ್ಲ, ನನಗೆ ಕಾಫಿ. ಹೆಂಗಿದೆ ಕಾಫಿ? ಚೆನ್ನಾಗಿದೆ, ಟ್ರೈ ಮಾಡು ಒಂದು ಸಿಪ್. ಬರೋಕಲ್ಲ. ಬ್ಯಾಗಲ್ಲಿ ಸೈಡಲ್ಲೆಲ್ಲಾದ್ರೂ ಇಡು. ಬ್ರೈಟ್ ಆಗಿದೆ. ಇನ್ನೊಂದು ಟೂಲ್ ಇದೆಯಂತೆ ಆ ಕಡೆ, ನಡೀರಿ ನೋಡ್ಕೊಂಡು ಬರೋಣ. ನಾನು ಸನ್ ಗ್ಲಾಸಸ್ ಹಾಕೊಳ್ತೀನಿ, ಇಲ್ಲಾಂದ್ರೆ ಏನು ಕಾಣಿಸಲ್ಲ. ಇವರು ತುಂಬಾ ಚೆನ್ನಾಗಿದ್ದಾರೆ ಜನ ಎಲ್ಲ ಅಲ್ವಾ? ನೀವೆಲ್ಲಾದ್ರೂ ಹೋಗಿ ಮಾತಾಡ್ತಾ ಇರ್ತಾರೆ ನಮ್ಮ ಥರ. ನಾವು ಹಾಗೆ ಅಲ್ವಾ, ಯಾರು ಸಿಕ್ಕಿದ್ರು ಫುಲ್ ಖುಷಿಯಲ್ಲಿ ಮಾತಾಡ್ತಾ ಇರ್ತೀವಿ. ಫುಲ್ಲಷ್ಟು ಡೀಪಾಗಿ ಇರಬೇಕು, ಅವ್ರಿಗೆ ಗೊತ್ತಿಲ್ಲ. ಈ ಕಡೆನೂ ಕೆಳಗಡೆ ಹೋಗೋಕ್ಕಿದೆ. ಪ್ರಾಪರ್ಟಿ ನೇಮ್ ಆಲ್ರೆಡಿ ನೋಡಿದ್ದೀರಾ. ಇದು ಟ್ರಾಪಿಕಲ್ ರೆಸಾರ್ಟ್ ಅಲ್ವಾ, ಅದಕ್ಕೆ ನಮಗೆ ಹೇಳಿದ್ರು ನೀವು ಎಕ್ಸ್ಪೆಕ್ಟ್ ಮಾಡಿ ಟ್ರಾಪಿಕಲ್ ಆ್ಯನಿಮಲ್ಸ್ ಎಲ್ಲ ಬರೋ ಚಾನ್ಸಸ್ ಇದೆ ಅಂತ. 100% ಬರುತ್ತೆ ಅಂದಿಲ್ಲ, ಏನಾದರೂ ಬಂದರೆ ಅವ್ರು ಬಂದು ಓಡಿಸ್ತಾರಂತೆ. ಇವಾಗ ಆಯಿತು ನಮ್ದು ಕಾಫಿ ಕುಡಿದು ವೆಲ್ಕಮ್ ಡ್ರಿಂಕ್ ಕುಡಿದು. ಪ್ಲಸ್ ನಾವು ನಾಳೆಗೆ ಸ್ವಲ್ಪ ಆ್ಯಕ್ಟಿವಿಟಿ ಎಲ್ಲ ಬುಕ್ ಮಾಡಿದ್ವಿ, ಅದೆಲ್ಲ ಆಗೋಯ್ತು. ಕೂತಿದ್ದ ಕಡೆ ರೂಮ್ ರೆಡಿ ಆಗಿದೆ ಅಂತ ಹೇಳಿದ್ರು. ಇವತ್ತು ನಾವು ಸ್ವಲ್ಪ ಅರ್ಲಿ ಚೆಕ್ ಇನ್ ಮಾಡ್ತಾ ಇದ್ದೀವಿ.
ಇವಾಗ ಅವ್ರು ಬಂದು ಎಸ್ಕಾಟ್ ಮಾಡ್ತಾರಂತೆ ರೂಮ್ಗೆ. Let's sleep together now. ಯಾ ಶೋರ್. ಹೋಗೋಣ ಎಲ್ಲಿದೆ ಅಂತ ನೋಡ್ಕೊಂಡು. ಮಸ್ತು ಬರೋಸೇನೆ ಸುಪ್ಪಿ, ಮಸ್ತು ಬರೋಕ್ಕೆಲ್ಲ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಈ ಪ್ರಾಪರ್ಟಿ, ತುಂಬ ಚೆನ್ನಾಗಿದೆ. ಇನ್ನು 3 ಪೂಲ್ಸ್ ಇದೆ. ಮತ್ತು ಇದು ನಮ್ಮ ರೂಮ್. ಓ ಓಹೋ, ಇಲ್ಲಿ ನೋಡಿ ಶವರ್ ಹೇಗಿದೆ. ಸುಪ್ಪಿಡು ಸುಪ್ಪಿ ಹೇಗಿದೆ ರೂಮು? ಚೆನ್ನಾಗಿದೆ. ಅಲ್ವಾ, ತುಂಬ ಡಿಫ್ರೆಂಟ್ ಆಗಿದೆ ಈ ಥರ ಮೇಲೆ ಹೋಗೋಕ್ಕೆ. ಪುರ್ತನ್ ಅನೇಕ ಅಂತ ಕಡೋಂಕ ಈ ಥರ ಇದೆ ನೋಡಿ ರೂಮ್ ಮೇಲೆ. ಹೀಗೆ ರೂಮಿಂದ ಇದು ವ್ಯೂ ಚೆನ್ನಾಗಿದೆ, ತುಂಬ ಡಿಫ್ರೆಂಟ್ ಆಗಿದೆ. ಪ್ರಿಟಿಯಸನ. ಹಲೋ, ಇವಾಗ ರೆಡಿ ಆಗಿ ಹೊರಡ್ತಾ ಇದ್ದೀವಿ. ತುಂಬ ನಡ್ಕೊಂಡು ಬಂದೆ, ಕೆಳಗಡೆ ಇದೆ ನೋಡಿ ಈ ಥರ. ಸೊ ಅಲ್ಲಿಂದ ನಡ್ಕೊಂಡು ಬಂದೆ, ಸುಸ್ತಾಗ್ಬಿಟ್ಟಿದ್ದೀನಿ. ಇವಾಗ ಹೋಗ್ತಾ ಇದ್ದೀನಿ. ಸುಪ್ರೀತ್ ಆಲ್ರೆಡಿ ಅಲ್ಲಿದ್ದಾನೆ. ನಾವಿರೋ ಪ್ರಾಪರ್ಟಿ ಇದು ಎಕೋ ಸ್ಟೇ. ನಾವು ಇದನ್ನು ಯಾಕೆ ಚೂಸ್ ಮಾಡಿದ್ವಿ ಅಂದರೆ ನೇಚರ್ ಮಧ್ಯ ನೇಚರ್ನ ಎಂಜಾಯ್ ಮಾಡಿಕೊಂಡು ಇರೋ ಥರ ಪ್ರಾಪರ್ಟಿ ಇದು. ನಿಮಗೆ ಬೇರೆ ಟೈಪ್ ರಿಸಾರ್ಟ್ಸ್ ಎಲ್ಲನೂ ಇಲ್ಲೂ ಇದೆ. ಬಟ್ ನಮಗೆ ಪರ್ಸ್ನಲಿ ನಾವು ಅಂದ್ಕೊಂಡ್ವಿ ಅದೆಲ್ಲ ನಮಗೆ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಎಲ್ಲಾದರೂ ಸಿಗುತ್ತೆ. ಬಟ್ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ನೀವು ಇಲ್ಲೇ ಬರಬೇಕು. ಸೊ ವಿ ಥಾಟ್ ಜಸ್ಟ್ ಬುಕ್ ದಿಸ್. ಚೆನ್ನಾಗಿ ಅನಿಸ್ತಾ ಇದೆ. ಫುಲ್ ರೆಡಿಯೆಲ್ಲ ಆಗಿ ಹೊರಡ್ತಾ ಇದ್ದೀನಿ. ಸುಪ್ರೀತ್ ಆಲ್ರೆಡಿ ಅಲ್ಲಿ ಮೇಲೆ ಯಾಕೆ ಹೋಗಿದ್ದಾನೆ ಅಂದರೆ ಅವನು 2 ವೀಲರ್ನ ತಗೊಳ್ಳೋಕ್ಕೆ. ಇಲ್ಲಿ ಬಾಲಿಗೆ ಬಂದರೆ 2 ವೀಲರ್ ಬೇಕೇ ಬೇಕು, ಇಲ್ಲಾಂದರೆ 100 ಟೈಮ್ಸ್ ನೀವು ಗ್ರ್ಯಾಬ್ ಬುಕ್ ಮಾಡ್ತಾ ಇರಬೇಕು. ಇಲ್ಲ ಕೂತಿದ್ದಾನೆ. ಸುಸ್ತಾಗ್ಬಿಟ್ಟಿದ್ಯಾ? ಕೇಳಲೇಬೇಡ, ನಾನು ಅವಾಗಲೇ 2 ವೀಲರ್ ತೊಗೊಬಂದಿದ್ದೆ ಅಲ್ವಾ. ಅವ್ರು ಯಾವ ಥರ ಸ್ಕ್ಯಾಮ್ ಅಂದರೆ, ನಾನು 2 ಡೇಸ್ ಕೇಳಿದ್ದು, ನಾಳೆ 6 o'clock 2 days ಅಂತೆ. 1 day ಇವತ್ತು ಆಲ್ರೆಡಿ 3 ಗಂಟೆ 3:30 ಆಗಿದೆ. ಹೆವಿ ಮೋಸ. ಇದು ಒಂದು ನೆಕ್ಸ್ಟ್ ಡೇ ಇದೊಂದು. ಆಮೇಲೆ ವಾಪಸ್ ಹೋಗಿ ಕೊಟ್ಟೆ ಆಯ್ತಾ. ಕೊಟ್ಟಾದ್ಮೇಲೆ ಏನಂತಂದರೆ ಯು ಹ್ಯಾವ್ ಟು ಪೇ 150 1 day ಚಾರ್ಜಸ್ನ ಬಿಡಲ್ಲ ಅಂತ. ನಾನಂದು ಯೂಸ್ ಮಾಡಿ 10 minutes ಆಗಿದ್ದಂತ, ಆದರೂ ಅವನು ಒಪ್ಕೊಂಡೇ ಇಲ್ಲ. ಆಮೇಲೆ ನಾನಂದು ಆಯ್ತು ಬಿಡುವ, ನನ್ನ ದುಡ್ಡು ವಾಪಸ್ ಕೊಡು. ಮಿಕ್ಕಿದ್ದು ಮಿಕ್ಕಿದ್ದು ಕೊಟ್ಟ. ಡೆಪಾಸಿಟ್ 500,000 ಕೊಟ್ಟಿದ್ದೆ. ಆಮೇಲೆ 150 2 300,000. ಅದರಲ್ಲಿ 150 ಇಟ್ಕೊಬಿಟ್ಟ. 1 day ಆಗಲ್ಲ, ಕೊಡಲ್ಲ ಅಂತ. ಅದು ಕೊಡ್ತಿರ್ಲಿಲ್ಲ. ನೀನೇ ಒಂದು 5 ನಿಮಿಷಕ್ಕೆ ಇಸ್ಕೊಂಡಿದ್ದೆ ತಾನೆ, ಅಷ್ಟಕ್ಕೆ 150 ಕೊಡಬೇಕಿತ್ತು. ನಾನಂದೆ ನನ್ನ ವೈಫ್ ಆಲ್ರೆಡಿ ತೊಗೊಬಿಟ್ಟಿದ್ದಾರೆ ಅಂತ. ಆಮೇಲೆ ಕೊಟ್ಟ ಇಲ್ಲ, ಅಳ್ತಿದ್ದ, ಕೊಡ್ತಾ ಇರಲಿಲ್ಲ. ಆಮೇಲೆ ಗೈಸ್ ನಾನು ರೆಕಮೆಂಡ್ ಮಾಡ್ತೀನಿ ಅಂದರೆ ಹೋಟೆಲಲ್ಲೇ ಕೊಡ್ತಾರೆ ಗಾಡಿ, ತಗೋಬಿಡಿ. ಕಡಿಮೆಗೆನೆ ಇಲ್ಲಿ 155 1 ಡೇಗೆ ಕೊಟ್ರಾ? ನಾವು ಅವಾಗಲೇ ನೆಗೋಷಿಯೇಟ್ ಮಾತಾಡಿದ್ರೆ ಮುಗ್ದು ಹೋಗ್ತಿತ್ತು. ಮತ್ತೆ ಇಲ್ಲಿ ಡೆಪಾಸಿಟ್ ಕೊಡಂಗೆ ಏನಿಲ್ಲ, ಮತ್ತೆ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ. ಆರಾಮಾಗಿ ತಗೋಗಿ ತಂದ್ಬಿಟ್ಟು ವಾಪಸ್ ಕೊಟ್ಬಿಡಿ. ಇಲ್ಲಂತೂ ಆಚೆ ಗೈಸ್ ತೊಗೊಳ್ಳೇಬೇಡಿ, ಸ್ಕ್ಯಾಮ್ ಮಾಡ್ತಾರೆ. ಇವತ್ತು ನನಗೆ ಎಕ್ಸ್ಪೀರಿಯನ್ಸ್ ಆಯಿತು. ಸುಮ್ಮನೆ ನಾನು 150 ಆವಾಗ ಕೊಟ್ಟೆ. ಆವಾಗಲೇ ನಾನು ನಡ್ಕೊ ಹೋಗುವಾಗ ತುಂಬ ಸುಸ್ತಾಯ್ತಂತ, ಗೊತ್ತಿರಲಿ ದೂರ ಇರುತ್ತಂತ. ನಾನೇನು ಮಾಡಿದೆ, ಒಬ್ಬ ಗ್ರ್ಯಾಬಲ್ಲಿ ಹೋಗ್ತಿದ್ದ, ಕೈ ತೋರಿಸ್ಬಿಟ್ಟು ನಿಲ್ಲಿಸ್ಬಿಟ್ಟು ಅವ್ನ ಜೊತೆ ಕೂತ್ಕೋದೆ. ಅವನಿಗೆ 20,000 ಕೊಟ್ಟೆ. ಅವನು ಗಿವ್ ಮೀ ಆಸ್ ಮಚ್ ಎಸ್ ಯು ಕ್ಯಾನ್ ಸರ್ ಅಂತ 20 ನೋಟ್ ಇತ್ತು. ಆಮೇಲೆ ಯಾಕಂದರೆ ಅವ್ನು ನನಗೆ ಕರ್ಕೋದೆ ATMಲ್ಲಿ ದುಡ್ಡು ವಿಡ್ರಾ ಮಾಡಿ. ಅವನು ಆಮೇಲೆ ಅಲ್ಲಿ ಫುಲ್ ನಾವು ಸುತ್ತಾಡ್ತಿದ್ವಿ. ಯಾಕಂದರೆ ನನ್ನ ವೈಫ್ಗೆ ಪಿಂಕ್ ಕಲರ್ ಗಾಡಿ ಬೇಕಾಗಿತ್ತು, ಇಲ್ಲಾಂದರೆ ಎಲ್ಲೋ. ಅದೆರಡೂ ಸಿಕ್ಕಿಲ್ಲ ಗೈಸ್. ಫುಲ್ ಎಲ್ಲ ಇಲ್ಲಿ ಬರೋರು ಜನರೆಲ್ಲ ಅದೇ ಪ್ರಿಫರ್ ಸಿಕ್ಕಿಲ್ವಾ? ವೈಟ್ ಸಿಕ್ತಾ? ವೈಟ್ ಸಿಕ್ತಿ ಇವಾಗ ಇವ್ರ ಹತ್ರ. ಚೆನ್ನಾಗಿ ಗಾಡಿ ಕೊಟ್ಟಿದ್ದಾರೆ. ಬಾ ತೋರಿಸ್ತೀನಿ ಗಾಡಿನ. ನಾವು ಲಾಸ್ಟ್ ಟೈಮು ಅಷ್ಟೇ, ನಾವು ಎಲ್ಲಿದ್ವಿ ಅಲ್ಲೇ ಬುಕ್ ಮಾಡಿದ್ದು. ಸೊ ಅಷ್ಟೇ, ಹೊರಡೋಣ. ಸುಸ್ತಾಗ್ಬಿಟ್ಟಿದ್ದೀವಿ.
ಎಷ್ಟು ಹತ್ಕೊಂಡು ಬರಬೇಕು? ನಾನು ಫೋಟೋ ತೆಕ್ಕೊಡ್ತೀಯಾ ಇಲ್ಲಿ? ಆ್ಯಕ್ಚುಲಿ ತೆಗೆದುಕೊಡ್ತೀನಿ, ಚೆನ್ನಾಗಿ ಬರುತ್ತೆ ಈಗ. ಓಕೆ. ಈ ಪ್ಲೇಸ್ ಅಂತೂ ತುಂಬ ಕ್ರೇಜಿ ಆಗಿದೆ. ನೀವೇನಾದರೂ ಇಲ್ಲಿ ಬಂದರೆ ಬೇಕಾದರೆ ನೀವು ಚಾನಲ್ ಸ್ಕಿಪ್ ಮಾಡಿ, ಬಟ್ ಪ್ಲೀಸ್ ಕಮ್ ಟು ವಾಟರ್. ಯಾಕಂದರೆ ಎಷ್ಟು ಚೆನ್ನಾಗಿದೆ ಅಂದರೆ ಜಾಗ ತುಂಬ ಚೆನ್ನಾಗಿದೆ. ಅಲ್ಲಿ ಮೇಲಿಂದ ನಾನು ಇಳಿಸ್ಕೊಂಡು ಬಂದೆ, ತುಂಬ ಚೆನ್ನಾಗಿ ಅನಿಸ್ತು. ಓಕೆ, ಈಗ ಕೆಳಗೆ ಹೋಗ್ತೀವಿ. ವೆರಿ ಬ್ಯೂಟಿಫುಲ್, ವೆರಿ ಸೀನಿಕ್. ಇಲ್ಲ, ಅದಕ್ಕೆ ಕಾರ್ ಅಲೌಡ್ ಇಲ್ಲ. ನಂಗೆ ದರ್ಶನ ಆಗಲ್ಲ, ಹೆಂಗೆ ಹತ್ಕೊಂಡು ಬರ್ತಾರೆ ಅಂತ ಕೆಳಗಡೆ ಅನ್ನೋದು. ನನಗೂ ಆ ಥರ ಎಲ್ಲ ಬರೋಕ್ಕೆ ಇಷ್ಟ, ಸ್ಪೆಷಲಿ ಇಫ್ ಇಟ್ಸ್ ನಾಟ್ ಸನಿ. ಈಗ ನಾನು ಹಿಂಗೆ ಬಿಟ್ಟು ಕೆಳಗಡೆ ಹತ್ಕೊಂಡು ಹುಡುಗಿನ ಹುಡುಗ ಅದು ಕೂದಲು ಚೆನ್ನಾಗಿದೆ ಅಲ್ವಾ? ಯಾವ ಶಾಂಪು ಕೇಳಬೇಕಿತ್ತು? ಯಾವ ಶಾಂಪು ಕೇಳಬೇಕಿತ್ತು? ಓ, ಕಿತ್ಲರ ಸಿಗುತ್ತ ಸಹ. ಓಕೆ, ವೆರಿ ಬ್ಯೂಟಿಫುಲ್, ವೆರಿ ಸೀನಿಕ್. ಓ, ಅಲ್ಲಿ ನೋಡಲ್ಲಿ ವೇವ್ಸ್ ಹೇಗೆ ಬರ್ತಾ ಇದೆ ಅಂತ. ಮೈ ಗಾಡ್, ಅದ್ರ ಮಧ್ಯೆ ಅಲ್ಲಿ ನೋಡುತ್ತೆ. ಎಷ್ಟು ದೊಡ್ಡ ದೊಡ್ಡ ವೇವ್ಸ್ ಅಲ್ವಾ ಮಧ್ಯ ಮಧ್ಯ. ವೆರಿ ಬ್ಯೂಟಿಫುಲ್. ಏನಂದರೆ ಅಲ್ಲೆಲ್ಲ ದೂರದಿಂದ ಸರ್ಫಿಂಗ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೆ, ನಾನು ಸೋಲೋ ಹೋಗ್ಬಿಟ್ಟು ಶ್ರೀಲಂಕಾ ಅವ್ರ ಬಾಲಿಗೆ ಸೋಲೋ ಬಂದು ಸರ್ಫಿಂಗ್ ಕಲ್ತ್ಕೊಂಡು ಹೋಗ್ತೀನಿ ಅಂತ. ಇವನು ಹೇಳ್ತಾನೆ, ಅದಕ್ಕೆ ನೀನು ನೆಕ್ಸ್ಟ್ ಲೆವೆಲ್ ಸ್ವಿಮ್ಮರ್ ಆಗಿರಬೇಕು, ಅಲ್ಲಿ ದೂರದಿಂದ ಎಲ್ಲ ಬರ್ತಾ ಇದ್ದಾರೆ ಅಂತ. ನಾನು ಹೇಳಿದೆ, ನಾನು ಅಷ್ಟು ದೂರದಿಂದ ಬರಲ್ಲ, ಕೊನೆಯಲ್ಲಿ ಸ್ವಿಮ್ ಮಾಡಿ ಅಂದರೆ ಒಂದು ಸ್ವಲ್ಪ ಫ್ಲೋಟ್ ಆಗುವಷ್ಟು ಗೊತ್ತಿದೆ ನನಗೆ. ಬ್ರೀದಿಂಗ್ ಎಲ್ಲ ಸ್ವಲ್ಪ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅಷ್ಟರಲ್ಲಿ ಏನಾಯಿತು ಅಂತ ಸುಪ್ಪಿಗೆ ಕೇಳಿ ಹೇಳಪ್ಪ. ಅವ್ರಿನ ಕಲಿಯೋಕೆ ಶುರು ಮಾಡೋ ಅಷ್ಟಂಕ ನಿನಗೆ ಫೀವರ್ ಎಲ್ಲ ಬಂದ್ಬಿಟ್ಟಿತ್ತು, ಅದರಿಂದನೇ ನಿಂತೋಗಿದ್ದು. ಮಜಾ ಮಾಡ್ಕೊಂಡು ಹೋಗ್ತಾ ಇದೆ. ಸೊ ಇವಾಗ ನಾವು ಡಿಸೈಡ್ ಮಾಡಿದ್ದೀವಿ ಬೇರೆ ಕಡೆ ಹೋಗಿ ಸೇರ್ಕೊಳ್ಳೋಣ ಅಂತ. ಬಿಕಾಸ್ ನಾವು ಸೇರಿದ ಕಡೆ ಒಂದು ಸ್ವಲ್ಪ ಚೆನ್ನಾಗಿರಲಿಲ್ಲ ಅಲ್ವಾ? ಇಷ್ಟ ಆಗ್ತಾ ಇರಲಿಲ್ಲ ಹೋಗೋದು. ನೀರಲ್ಲಿ ಸರ್ಫ್ ಮಾಡ್ತಿದ್ದೇನೆ ಅಂದರೆ ಯಾಕೆ ಇದು ಅದೇ ಸೇಮ್ ಬೀಚು, ಬಟ್ ಕ್ಲಿಫ್ ಮೇಲಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ವೆರಿ ಬ್ಯೂಟಿಫುಲ್. ಇವಾಗ ಹೋಗಿ ಒಂದೊಂದು ಎಳ್ನೀರು ಕುಡಿಯೋಣ. ಇಲ್ಲಿ ನಾನು ಎಳ್ನೀರು ಇಟ್ಕೊಂಡು ಕೂತಿದ್ದಾನೆ. ಸುಪ್ಪಿ ಏನೋ ಡೈರಿ ಟೋಸ್ಟ್ ಥರ ಏನೋ ತಗೊಂಡು ಬಂದಿದ್ದಾನೆ, ಚೆನ್ನಾಗಿದೆ. ಡೈರಿ ಟೋಸ್ಟ್ಗಿಂತ ಚೆನ್ನಾಗಿದೆ ಅಲ್ವಾ? ಇಲ್ಲಿಂದ ನಿಮಗೆ ಕಾಣಿಸ್ತಿದ್ಯಾ? ಇರಿ ಝೂಮ್ ಮಾಡ್ತೀನಿ. ನಾನು ಆ ಕಡೆ ಹತ್ತಿರ ಹೋಗಿಲ್ಲ. ತುಂಬ ಅಂದರೆ ತುಂಬ ಶೆಕೆ ಆಗ್ತಾ ಇದೆ, ಮತ್ತು ಬಿಸಿಲು. ಶೆಕೆ ಆಗ್ತಾ ಇಲ್ಲ, ಬಟ್ ಬಿಸಿಲು ಒಂಥರ ತುಂಬ ಬಿಸಿಲು. ಇಲ್ಲಿ ನೋಡಿ, ಇಲ್ಲಿ ಅಲ್ಲಿ ಒಂದು ಟೆಂಪಲ್ದು ವ್ಯೂ ಇದೆ. ಇವರೆಲ್ಲ ನಿಂತ್ಕೊಂಡಿದ್ದಾರೆ ನೋಡಿ, ಇವಾಗ ಕಾಣಿಸ್ತಾ ಇದೆ. ಅದು ಕೂಡ ಬ್ಯೂಟಿಫುಲ್ ಆಗಿದೆ. ಕ್ಯಾಫೆ ಆ್ಯಂಡ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇದೇ ಪ್ಲೇಸಿಗೆ ಲಾಸ್ಟ್ ವೀಕ್ ಟ್ವೈಸ್ ಬಂದಿದ್ವಿ, ಯಾಕಂದರೆ ಇಲ್ಲಿ ಊಟ ತುಂಬ ಅಂದರೆ ತುಂಬ ಯಮ್ಮಿ ಆಗಿರುತ್ತೆ. ಸೊ ಅಲ್ಲೇ ವಾಪಸ್ ಬಂದಿದ್ದೀವಿ ಇವಾಗ. ಯಾರೂ ಇಲ್ಲ ಇವಾಗ, ಬಿಕಾಸ್ ತುಂಬ ಅರ್ಲಿ ಬಂದಿದ್ದೀವಿ. ನನ್ನ ಕಾಫಿ ಬಂತು. ಇದು ನೋಡಿ, ಇದು ನನ್ನ ಫೋನು, ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗ್ಬೋದು ಇವತ್ತು. ಆ್ಯಂಡ್ ಇದು ಸುಪ್ಪಿಗೆ ಕಾಕ್ಟೇಲ್. ಇದೇನಿದು ಛತ್ರಿ ತೋರಿಸ್ತಾ ಇದೆ. ಓ ಮೈ ಗಾಡ್, ಸಮ್ಟೈಮ್ಸ್ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ನನ್ನ ಹ್ಯಾಂಡ್ ಎಲ್ಲ ಶಿವರ್ ಆಗ್ತಾ ಇದೆ. ಅಷ್ಟೇ. ಇವಾಗ ಏನು ಆರ್ಡರ್ ಮಾಡ್ದ ಫುಡ್ ಸುಪ್ಪಿ? ಆರ್ಡರ್ ಮಾಡ್ದ? ಫುಡ್ ಆರ್ಡರ್ ಮಾಡಾಯಿತು. ಅದು ಬಂದಮೇಲೆ ತಿನ್ನೋದು ಮತ್ತು ಹೊರಗೆ ಹೋಗ್ತಾ ಇರೋದು ಅಷ್ಟೇ. ಇದೊಂದು ಫ್ರೆಂಚ್ ಬೊಟೀಕ್. ಇದು ಎಷ್ಟು ಚೆನ್ನಾಗಿದೆ ನೋಡಿ, ಸನ್ ಗ್ಲಾಸಸ್. Zit alleen te denken wanneer je het aandoet. ಇಲ್ಲಿ ಶಾಪಿಂಗಿಗೆ ಬಂದಿದ್ವಿ. ಎಷ್ಟು ಚೆನ್ನಾಗಿದೆ ಅಂದರೆ ಇವತ್ತು ಸ್ಟೆಪ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ.
ನಾನು ಏನೇನೋ ತಗೊಳ್ತಾ ಇದ್ದೇನೆ ಇಲ್ಲಿ. ಶಾಪಿಂಗ್ ಅಂತ ಬಂದ್ವಿ. ಇಲ್ಲಿ ಬಾಲಿನ್ ಏನಂದರೆ ಈ ಥರ ನಿಮ್ಗೆ ಆರ್ಟ್ ಮಾರ್ಕೆಟ್ ಅದು ಇದು ಎಲ್ಲ ಇರುತ್ತೆ. ಬಟ್ ಅಲ್ಲಿ ತಗೊಂಡ್ರೆ ನಿಮಗೆ ಜಾಸ್ತಿ ಹೇಳ್ತಾರೆ, ಅಷ್ಟಕ್ಕೆ ನಮಗೆ ಬೊಟಿಕಲ್ಲೇ ಸಿಗುತ್ತೆ. ಆದರೆ ಬೊಟಿಕಲ್ಲಿ ನಮಗೆ ಯುನಿಕ್ ಕಲೆಕ್ಷನ್ಸ್ ಇರುತ್ತೆ. ಆ ರೀಸನ್ಗೆ ಇದು ನಾವಿಲ್ಲೇ ಒಳಗಡೆ ಹೋಗ್ಬಿಟ್ಟು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಬಿಡ್ತೀವಿ ಇವಾಗ. ನೋಡಿ ಬಾಗೆಲ್ಲ ಹೇಗಿದೆ ಅಂತ ಬರೋದಿಸ್ತಾನೆ. ಇವನ್ನ ಕ್ಯಾಂಡಲ್ ನೋಡಿ ಹೇಗಿದೆ ಅಂತ. ನನಗಿದು ಇಷ್ಟ ಆಯಿತು, ಬಟ್ ಈ ಥರ ನನ್ನ ಹತ್ರ ಇರಬೇಕು ಅನಿಸ್ತದೆ. ನೋಡ್ತಾ ಇದ್ದೀನಿ ಏನಾದರೂ ಸಿಗುತ್ತಾ ಅಂತ. ಈ ಬ್ಯಾಗ್ ಇಷ್ಟ ಆಯಿತು. ಓ ಭಾರ ಇದೆ, ಇಟ್ಕೊ. ನಾವು ಸವಾಯ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಬಟ್ ನಾವು ಬೇಡ ಅಂತ ಫೀಲ್ ಆಗ್ತಾ ಇದೆ. ಇಲ್ಲೇ ಯಾವುದಾದ್ರೂ ಒಳ್ಳೆ ರೆಸ್ಟೋರೆಂಟಲ್ಲಿ ಕುತ್ಕೊಂಡು ಚಿಲ್ ಮಾಡೋಣ ಅಂತ. ನೋಡಿ ಹೇಗೆ ಕೂತಿದ್ದಾರೆ ಎಲ್ಲರೂ. ಎಲ್ಲ ಕಡೆ ಹಾಗೆ ಇದೆ, ರೋಡೇ ಆ ಥರ ಇದೆ. ಅಲ್ಲಿ ಸ್ವಲ್ಪ ಜನ ಶಾಪಿಂಗ್ ಮಾಡ್ತಿದ್ದಾರೆ. ಇವಾಗ ವಿ ಆರ್ ಗೋಯಿಂಗ್ ಟು ದಿಸ್ ರೆಸ್ಟೋರೆಂಟ್. ಎಲ್ಲ ಕಡೆ ವೈಬ್ ತುಂಬ ಚೆನ್ನಾಗಿದೆ. ನಾವು ಅಂದ್ಕೊಂಡ್ವಿ ಇಲ್ಲಿಗೆ ಹೋಗೋಣ ಅಂತ. ಜಲಾಟನೂ ಇದೆ ಇವತ್ತು. ಹಾಫ್ ಜಲಾಟೋ, ಯಾಕಂದರೆ ಇಲ್ಲಿ ಇದು ಅದನ್ನೇ ಮಾಡ್ತಾ ಇದ್ದಾರೆ. ಸುಮ್ಮನೆ ಮೆನ್ಯೂ ಚೆಕ್ ಮಾಡ್ತಾ ಇದ್ದಾರೆ. ಇವ್ರು ಹೇಳಿದ್ರು ಸ್ಕ್ಯಾನ್ ಮಾಡಿದ್ರೆ ಮೇನ್ ಕೋರ್ಸ್ದು ಮೆನ್ಯೂ ಬರುತ್ತೆ. ಇದೆಲ್ಲ ಸ್ಟಾರ್ಟರ್ಸ್ ಮತ್ತು ಡ್ರಿಂಕ್ಸ್ದು ಮೆನ್ಯೂ. ಆಮೇಲೆ ಮೇನ್ ಕೋರ್ಸ್ ಜೊತೆ ಒಂದು ಸೈಡ್ಸ್ ಮತ್ತು ಸಾಸ್ ಬರುತ್ತೆ ಅಂತ. ಆಮೇಲೆ ಇದೆಲ್ಲ ಆದಮೇಲೆ ಮುಂದೆ ಹೋಗಿ ಜಲಾಟೋ ತಿನ್ಬೋದು. ವೈಟ್ ತುಂಬ ಚಿಲ್ ಆಗಿದೆ. ಸೊ ಇವ್ರದ್ದು ಈ ಥರ ಇದೆ, ನೀವು ಈ ಥರ ಸೆಲೆಕ್ಟ್ ಮಾಡಿ ಆರ್ಡರ್ ಮಾಡಬೇಕು. ನಾನು ಲಾಬ್ಸ್ಟರ್ ತಿನ್ನೋಣ ಅಂತ ಇವತ್ತು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಹಾಗೆ ನಿಮಗೇನಾದರೂ ವೈನೆಲ್ಲ ಆರ್ಡರ್ ಮಾಡಬೇಕಾದ್ರೆ ಇದು ಮಾಡ್ಕೋಬೋದು. ನಾನು ಲಾಬ್ಸ್ಟರ್ ತಗೊಳ್ತಾ ಇದ್ದೀನಿ. ಇನ್ನೂ ನೋಡ್ತಾ ಇದ್ದಾನೆ ಏನು ತಗೊಳ್ಳೋದು ಅಂತ. ಚೆನ್ನಾಗಿದೆ. ಪ್ಲೀಸ್ ಏನು ಕೂದಲಲ್ಲಿ ಬಂದ್ಮೇಲೆ ಕರ್ಲಿ ಆಗಿದೆ, ಬಟ್ ಇಟ್ ಲುಕ್ಸ್ ರಿಯಲಿ ಪ್ರಿಟಿ. ಅಂದರೆ ಹೇಗಂದರೆ ಒಂದು ಕರ್ಲಿನೇ ಇರೋದು. ಇವನು ಯಾವಾಗಲೂ ಡ್ರೈ ಮಾಡ್ತಾನೆ. ಬ್ಲೋ ಡ್ರೈ ಮಾಡ್ತಾನೆ. ನನಗೆ ಯಾವಾಗಲೂ ಕರ್ಲಿ ಹೇರೇನೇ ಇಷ್ಟ. ಯಾಕೆ ಇವನಿಗೆ ಇಷ್ಟ ಇಲ್ಲ ಅಂತ ನನಗೆ ಪೇಜಸ್ ಓಪನ್ ಮಾಡಿದ್ದೆ ಅಲ್ಲಿ. ಅದೆಲ್ಲ ಬಿಡು ನೀನು. ಇವಾಗ ಅದನ್ನ ನೋಡಿ ಏನು ಬೇಕಂತ. ಇಲ್ಲಿ ಒಂದ್ಸಲ ಆರ್ಡರ್ ಪ್ಲೇಸ್ ಮಾಡಿದ್ಮೇಲೆ ಮಿನಿಮಮ್ 35 ಮಿನಿಟ್ಸ್ ಆಗುತ್ತಂತೆ ಫುಡ್ ತಂದ್ಕೊಡೋಕ್ಕೆ. ಅಲ್ಲಿ ತನಕ ಡ್ರಿಂಕ್ನ ತಂದ್ಕೊಡ್ತಾರೆ ಆ ಥರ. ಮಾರ್ನಿಂಗ್. ಇವಾಗ ತಾನೇ ಎದ್ದು ರೆಡಿಯಾಗಿ ಬ್ರೇಕ್ಫಾಸ್ಟ್ ತಿನ್ನೋಕೆ ಹೋಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಆಲ್ರೆಡಿ ಆರ್ಡರ್ ಪ್ಲೇಸ್ ಮಾಡಾಗಿದೆ. ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಬಟ್ ದೆನ್ಸ್ಟು ನಿಮ್ಗೇನು ಬೇಕು ಅಂತ ನೀವು ಆರ್ಡರ್ ಮಾಡಬೇಕು. ಬೇಕಾದ್ರೆ ರೂಮಲ್ಲೂ ಸರ್ವ್ ಮಾಡ್ತಾರೆ, ಇಲ್ಲಾಂದರೆ ರೆಸ್ಟೋರೆಂಟ್ ಏರಿಯಾದಲ್ಲೂ ಕೂತ್ಕೊಂಡು ತಿನ್ಬೋದು. ನಾವು ರೆಸ್ಟೋರೆಂಟಿಗೆ ಹೋಗಿ ತಿಂತೀವಿ. ಆ್ಯಂಡ್ ಆಫ್ಟರ್ ದ್ಯಾಟ್ ನೀವು ಸಾಧುವಾಗ ಹೊರಟಿದ್ದೀವಿ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ. ತುಂಬ ಹತ್ತಕ್ಕಿದೆ ಇಲ್ಲಿ ಮೇಲೆ. ಅದು ಮಾಡಿ ತಿಂದ್ಬಿಟ್ಟು ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಹೊರಡಬೇಕು ಅಷ್ಟೆ. ಇಲ್ಲಿ ನೋಡಿ, ಈ ವ್ಯೂ ಜೊತೆ ಸರ್ವ್ ಮಾಡ್ತಾರೆ ಫುಡ್ನ. ಎಷ್ಟು ಪ್ರೆಟಿಯಾಗಿದೆ. ಬೇಕಾದರೆ ರೂಮಲ್ಲಿ ಕೂಡ ಸರ್ವ್ ಮಾಡ್ತಾರಂತೆ, ಬಟ್ ಈ ವ್ಯೂ ಜೊತೆ ತಿನ್ನೋ ಮಜಾನೇ ಬೇರೆ ಅಲ್ವಾ ಸುಪ್ಪಿ? ಬ್ರೇಕ್ಫಾಸ್ಟ್ ಬಂತು ನೋಡಿ. ಇದು ನಂದು. ಥ್ಯಾಂಕ್ ಯು. ಫ್ರೂಟ್ಸ್ ಕೂಡ ಬಂದಿದೆ. ತಿನ್ನೋಣ ಇವಾಗ. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನಾವು ಸೀ ವಾಕರ್ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಹೋಗಿದ್ವಿ. ನಮಗೆ ಅಂಡರ್ ವಾಟರ್ ಕರ್ಕೊಂಡು ಹೋಗ್ತಾರೆ. ಸ್ಕೂಬಾ ಎಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಇದು ಮಾಡ್ಬೋದು. ಎಷ್ಟು 5 to 6 ಮೀಟರ್ಸ್ ಕೆಳಗಡೆ ಕರ್ಕೊಂಡು ಹೋಗ್ತಾರೆ. 30 ಮಿನಿಟ್ಸ್ ನೀವು ಅಂಡರ್ ವಾಟರ್ ಇರ್ತೀರಾ. ಬೇಕಾದರೆ ನಿಮಗೆ ಬೇಗ ಹೊರಗಡೆ ಬರ್ಬೋದು, ಇಲ್ಲ ಅಲ್ಲೇ ಇರ್ಬೋದು. ಇವತ್ತು ನಾವು ಸೀ ವಾಕರ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು.
ಫಿಶ್ ಎಲ್ಲಾನು ನೋಡಿದ್ವಿ, ನಾರ್ಫುಲ್ ಅಂಡರ್ ವಾಟರ್ ಹೋಗಿದ್ವಿ, ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಅದು ಮುಗಿಸ್ಕೊಂಡು ವಾಪಸ್ ಬಂದು ಲಂಚ್ ಮಾಡಿದ್ವಿ ಇಲ್ಲೇ ನಮ್ಮ ರಿಸಾರ್ಟಲ್ಲಿ. ಒಂದು ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಎಲ್ಲ ಮಾಡ್ದೆ. ಅದಾದಮೇಲೆ ಇವನೊಂದು 2 hours ಮಲಗಿದ್ದೆ ಅಲ್ವಾ ಸುಪ್ಪಿ? ಇವನೊಂದು 2 ಗಂಟೆ ಮಲಗ್ದ, ನಾನೊಂದು ಗಂಟೆ ಮಲಗಿದ್ದೆ. ನಿದ್ದೆ ಬಂದ್ಬಿಟ್ಟಿತ್ತು. ಇವಾಗ 4:15, ಇವಾಗ ಹೊರಡ್ತಾ ಇದ್ದೀವಿ ಹೊರಗೆ ಮತ್ತೆ ಸುತ್ತಾಡೋಣ ಅಂತ. ಎಷ್ಟು ಟ್ಯಾನ್ ಆಗಿದೆ ನೋಡಿ ನನ್ನ ಬಾಡಿ ಸುಪ್ಪಿ. ಇಲ್ಲೆಲ್ಲ ಕಪ್ಪು ಕಾಣಿಸ್ತಾ ಇದೆ. ಇಲ್ಲೂ ಅಷ್ಟೇ ಮುಖ ಎಲ್ಲ ಟ್ಯಾನ್ ಆಗಿದೆ. ಇವತ್ತು ರಾತ್ರಿ ನೋಡೋಣ ಡಿಟಾನ್ ಮುಗಿಸ್ಕೊಂಡು ಬರೋದಾದರೆ. ಒಂದು ಕ್ಲಬ್ಗೆ ಬಂದಿದ್ದೀವಿ. ಬಾಲಿಲಿ ಎಲ್ಲ ಕ್ಲಬ್ಸ್ಗೆ ಮತ್ತು ಯಾವುದಾದ್ರೂ ಫ್ಯಾನ್ಸಿ ರೆಸ್ಟೋರೆಂಟ್ಸ್ಗೆ ಹೋಗಬೇಕು ಅಂದರೆ ಎಂಟ್ರಿ ಚಾರ್ಜಸ್ ಪೇ ಮಾಡಲೇಬೇಕು. ನಿಮ್ಮ ಟೇಬಲ್ ಯಾವ ಥರ ಇದೆ ಅದ್ರ ಮೇಲೆ. ಈ ಕ್ಲಬ್ಗೆ 1.6 million ಪೇ ಮಾಡಿದ್ದೀವಿ. ಬಟ್ ಇಟ್ಸ್ ಆಲ್ ವರ್ತ್ ಇಟ್, ಬಿಕಾಸ್ ಹೋಗೋಕ್ಕೆ ಬರೋಕ್ಕೇ ನಿಮಗೆ ಫನಿಕ್ಯುಲರಲ್ಲಿ ಹೋಗೋಕ್ಕೆ. ಸಂಡೇಸ್ ಇಲ್ಲಿ ಬಂದಿದ್ದೀವಿ. ಇವಾಗ ಊಟ ಮಾಡಿ ಸ್ವಲ್ಪ ಚಿಲ್ ಮಾಡೋಣ ಅಂತ. ಇವಾಗ ಒಂದು ಸಿಲ್ವರ್ದು ಏನಾದರೂ ತಗೊಳ್ಳೋಣ ಅಂತ ಬಂದಿದ್ದೀವಿ. ಈ ಪ್ಲೇಸಲ್ಲಿ ಒಳ್ಳೆ ಸಿಲ್ವರ್ದು ಕಲೆಕ್ಷನ್ಸ್ ಇದೆ, ನೋಡ್ತಾ ಇದ್ದೀವಿ. ಪ್ರಿಟಿ ಅನ್ಸತ್ನೆ ಕಲೆಕ್ಷನ್ಸ್ ಅಂದರೆ. ಬೇಜಾರಾಗ್ಬಿಟ್ಟಿದೆ ಗೈಸ್. ಇವಾಗ ಬೆಳಗ್ಗೆ ಎದ್ವಿ, ಇವತ್ತು ಹೊರಡದೆ. ನಿಶಾ ರೆಡಿನೇ ಇರಲಿಲ್ಲ ಬ್ಲಾಗಿಂಗ್ ಮಾಡೋಕ್ಕೆ ಇವತ್ತು. ನಾನು ಹೇಳಿದೆ ಮಾಡು ಅಂತ, ಇಲ್ಲ ಅವಳು ಬೇಜಾರಲ್ಲಿ ಇದ್ದೀನಿ ಅಂತ ಹೇಳ್ತೀನಿ. ನಾವು ಇಲ್ಲಿ ಒಂದು ಹೇಳಲೇಬೇಕಲ್ವ ಸುಪ್ಪಿ ಅಬೌಟ್ ಪೀಪಲ್. ಎಷ್ಟು ಅಂದರೆ ಎಷ್ಟು ಒಳ್ಳೆಯವರು ಅಂದರೆ ಫ್ರಮ್ ಹಾರ್ಟ್ ತುಂಬ ಒಳ್ಳೆಯವರು. ಈ ಥರ ಜನಕ್ಕೆ ನೋಡೇ ಇಲ್ಲ ಆ್ಯಕ್ಚುಲಿ. ನಾನು ಅಷ್ಟೇ. ಮತ್ತೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಮತ್ತು ತುಂಬ ಅಂದರೆ ತುಂಬ ಒಳ್ಳೆಯವರು. ಹೇಗೆ ಹೇಳೋದಂತಲೇ ಹೇಳೋಕ್ಕಾಗಲ್ಲ. ಹೇಗಂದರೆ ನೀವು ಏನೋ ಒಂದು ಸ್ವಲ್ಪ ಚೆನ್ನಾಗಿ ಹಾಯ್ ಅಂತ ಮಾತಾಡ್ಬಿಟ್ರೆ ಸಾಕು, ನಿಮಗೆ ಬೇಕಾದರೆ ಏನು ಬೇಕಾದ್ರೂ ಜೀವನ ಕೊಡ್ತಾರೆ ಆ ಥರ ಪೀಪಲ್ ಅಲ್ವಾ. ನಿನ್ನೆ ನಮ್ಮ ಗಾಡಿಯಲ್ಲಿ ಹಾಳಾಗಿ ನಿಂತ್ಬಿಡ್ತು. ಪಾಪ ಒಬ್ಬರು ಹುಡುಗಿ ಅಲ್ಲೇ ಪಕ್ಕದಲ್ಲಿ ಕೂತಿದ್ರು. ನಾವೇನು ಹೆಲ್ಪ್ ಕೇಳಿಲ್ಲ ಏನಿಲ್ಲ, ಓಡ್ ಬಂದರು ಏನಾದರೂ ಹೆಲ್ಪ್ ಬೇಕಂತ. ಆ ಹುಡುಗಿನೇ ರಿಪೇರ್ ಮಾಡೋಕ್ಕೆ ಹೋಗಿದ್ರಲ್ವಾ. ಇವರು ಇಮಿಡಿಯೇಟ್ ಆಗಿ ಬಂದು ಏನು ತರ ಕಿರಿಕೆಲ್ಲ ಮಾಡಲ್ಲ, ಒಬ್ರಿಗೊಬ್ರು ಹೇಗೆ ತೋರಿಸಲ್ಲ, ತುಂಬಾ ಅಂದ್ರೆ ತುಂಬಾ ಪ್ರೀತಿಯಿಂದ ಮಾತಾಡ್ತಾರೆ. ಒಂಥರ ನಿಮ್ಗೆ ಟ್ರೀಟ್ ಮಾಡೋದೇ ಚೆನ್ನಾಗಿರುತ್ತೆ. ಇವನ್ ನೀವು ಯಾವ್ದಾದ್ರು ಶಾಪ್ಗೆ ಅಲ್ಲಿ ಏನಾದ್ರೂ ಹೋದ್ರೆ ನಿಮ್ಗೆ ಇಷ್ಟ ತಗೊಂಡಿಲ್ಲ ಅಂದ್ರೆ ನಿಮ್ಗೆ ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ನಿಮ್ಮ ಹತ್ರ ಟಿಪ್ಸ್ ಎಕ್ಸ್ಪೆಕ್ಟ್ ಮಾಡಲ್ಲ. ನೀವು ತಗೊಂಡಿಲ್ಲ ಅಂದ್ರೂ ನಮಗೆ ಥ್ಯಾಂಕ್ ಯು, ಬಾಯ್, ನಮಸ್ತೆ ಅಂತೆಲ್ಲ ಹೇಳಿ ಕಳಿಸ್ತಾರೆ. ರೋಡಲ್ಲೆಲ್ಲ ಹೋಗ್ತಾ ಇರ್ಬೇಕಾದ್ರೆ ನಮಸ್ತೆ ಅಂತ ತುಂಬಾ ಇಷ್ಟಪಡ್ತಾರೆ. ಹೌದು, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ನನಗೆ ಜನನ ಈ ನೇಚರ್ನ ಬಿಟ್ಟು ಹೋಗಕ್ಕೆ ಮನ್ಸು ಬರ್ತಾ ಇಲ್ಲ. ನಾನು ವಾಪಸ್ ಬರ್ತೀನಿ. ನಾನು ಒಂದು ಹೇಳ್ತಾ ಇದ್ದೆ, ನಾನು ಎಲ್ಲ ಏನಾದರೂ ಕೆಲಸ ಇರ್ತೀನಿ, ನಿಮ್ಮ ವೆಕೇಶನ್ಗೆ ಬರ್ತೀರೋ ಅಂತ. ಓಕೆ ಬಾಯ್, ನಾವಿವಾಗ ಹೊರಡ್ತೀವಿ. ಆಮೇಲೆ ನಾವು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಬಾಯ್ ಹೇಳು ಸುಬ್ಬಿ. ಬಾಯ್, ಸಿ ಯು ಗೈಸ್. ಬೇಗ ರೆಡಿ ಆಗಿ ಹೊರಡ್ಬೇಕು ನಾವು. ಫ್ಲೈಟ್ ಇದೆ ನಮಗೆ ಇವತ್ತು.